ನಂಬಿಕೆ ಇದೆ ಏನಂದ್ರೆ ಈ ಗಾಳಿ ಬೀಸೋದ್ರಿಂದ ಮಳೆ ಬರಬಹುದು ಅನ್ನೋದು ನಂಬಿಕೆ ಇದೆ. ಇದೊಂದು ಪಾಯಿಂಟ್. ಯಾಕಂದ್ರೆ ಈ ಭಾಗದಲ್ಲಿ ಇರುವವರಿಗೆ ಅನುಭವ ಇರುತ್ತೆ, ಒಂದು ಮಳೆ ಗಾಳಿ ಬಂದಂತ ರೀತಿಯಲ್ಲಿ ಪ್ರತಿನಿತ್ಯ ಚಟುವಟಿಕೆ ಹೇಗಿರುತ್ತೆ, ಒಂದು ಜೋರ್ ಗಾಳಿ ಬೀಸಿದಾಗ ನಿಧಾನ ಗಾಳಿ ಬೀಸಿದಾಗ ಅದನ್ನ ಪ್ರಿಡಿಕ್ಟ್ ಮಾಡ್ತಾರೆ. ಮತ್ತೆ ಈಗಿನ ಗಾಳಿ ನೋಡಿದಾಗ ಮಳೆ ಬರಬಹುದು. ಸ್ವಲ್ಪ ಬಿಸಿಲು ಇಷ್ಟೊತ್ತು ಬಿಸಿಲು ಈಗ ನೋಡಿ ಸ್ವಲ್ಪ ತಂಪು ಗಾಳಿ ಬರ್ತಾ ಇದೆ. ಗಾಳಿ ಮಳೆ ಬರ್ಲಿ ಅನ್ನೋದು ಪ್ರಾರ್ಥನೆ. ಸ್ನೇಹಿತರೆ ನಮಸ್ಕಾರ. ನಾನೀಗ ಪೊನ್ನಂಪೇಟೆಯಿಂದ ಹುದಿಕೇರಿಗೆ ಹೋಗೋ ಜಾಗ ಮಧ್ಯದಲ್ಲಿ ಒಂದು ಪ್ಲೇಸ್ ಬರುತ್ತೆ, ಬೇಗೂರು ಕೊಲ್ಲಿ ಅಂತ. ಅನೇಕರಿಗೆ ಗೊತ್ತಿರಬಹುದು, ಇಲ್ಲಿ ಪ್ರತಿ ವರ್ಷ ಮಳೆ ಬಂದಂತ ಸಂದರ್ಭದಲ್ಲಿ ಸಂಪೂರ್ಣ ರಸ್ತೆಯ ಎಡ ಬಲ ಎಲ್ಲವೂ ಕೂಡ ನೀರಿನಿಂದ ಆವೃತ ಆಗ್ತಾ ಇರ್ತಿತ್ತು. ಈ ರಸ್ತೆ ಏನಿದೆ ಆ ಮಟ್ಟಕ್ಕೆ ನೀರು ಬರ್ತಾ ಇತ್ತು. ಆದ್ರೆ ಈ ವರ್ಷ ಈಗ ಜುಲೈ 3ನೇ ವಾರದಲ್ಲಿ ನಾವಿದ್ದೇವೆ. ಹೇಗಿದೆ ಚಿತ್ರಣ ನೋಡಿ. ಬಹುಶಃ ನಾವು ಬೇಸಿಗೆಯಲ್ಲಿ ಇದ್ದೇವೆ ಅನ್ನುವಂತಹ ಭಾವನೆ ಮೂಡುವಂತ ರೀತಿಯಲ್ಲಿ ಇದೆ. ನೋಡಿ, ಏನಿಲ್ಲ ಅಂದ್ರೆ ಒಂದು 3-4 ಅಡಿ ನೀರು ಈ ಗದ್ದೆಗಳಲ್ಲಿ ನಿಲ್ತಾ ಇತ್ತು. ಮಳೆಗಾಲದ ಪ್ರಮಾಣ, ಮಳೆಯ ಅಬ್ಬರ ಯಾವ ರೀತಿ ಇರ್ತಿತ್ತು ಅನ್ನೋದಕ್ಕೆ ನಾವು ಹಿಂದಿನ ಮಳೆಗಾಲದಲ್ಲಿ ಈ ಪ್ರದೇಶವನ್ನು ಊಹಿಸ್ಕೊಂಡ್ರೆ ಸಾಕಾಗ್ತಾ ಇತ್ತು. ಆದ್ರೆ ಈಗ ಜುಲೈ 3ನೇ ವಾರಕ್ಕೆ ಬಂದಿದ್ದೇವೆ. ಇಲ್ಲಿನ ಚಿತ್ರಣ ಹೇಗಿದೆ ಅನ್ನೋದನ್ನು ನೀವು ಗಮನಿಸಬಹುದು. ಇಲ್ಲಿಂದ ಹುದಿಕೇರಿಗೆ 3 ಕಿಲೋಮೀಟರ್, ಟಿ ಶೆಟ್ಟಿಗೆರೆಗೆ 10 ಕಿಲೋಮೀಟರ್, ಶ್ರೀಮಂಗಲಕ್ಕೆ 13 ಕಿಲೋಮೀಟರ್ ಇದೆ. ಮುಂದಕ್ಕೆ ಹೋದ್ರೆ ಪುಟ್ಟ ಕೊಡಗಿನ ಗಡಿ ಗ್ರಾಮ, ಇಲ್ಲಿಂದ ಪುಟ್ಟಕ್ಕೆ 27 ಕಿಲೋಮೀಟರ್ ಇದೆ. ಮಧ್ಯದಲ್ಲಿ ಬರುವಂತಹ ಪ್ರದೇಶ, ನಡುವಲ್ಲಿ ರಸ್ತೆಯನ್ನು ನಾನು ತೋರಿಸ್ತೇನೆ. ಇದು ಪೊನ್ನಂಪೇಟೆಯಿಂದ ಹುದಿಕೇರಿಗೆ ಸಂಪರ್ಕ ಕಲ್ಪಿಸುವಂತ ರಸ್ತೆ. ಎದುರಿಂದ ವೆಹಿಕಲ್ ಕೂಡ ಬರ್ತಾ ಇದೆ. ಎರಡು ಬದಿಯಲ್ಲೂ ಕೂಡ ನೀರು ಸಂಪೂರ್ಣವಾಗಿ ಆವರಿಸ್ತಾ ಇತ್ತು. ನಮಗೆ ಈ ಬಂದಂತಹ ಸಂದರ್ಭದಲ್ಲಿ ಏನಿಲ್ಲ ಅಂದ್ರೂ ನಮಗೆ ಒಂದು ಸಮುದ್ರವನ್ನ ನೋಡಿದಂತ ರೀತಿಯಲ್ಲಿ ಫೀಲ್ ಆಗ್ತಾ ಇತ್ತು. ಮಳೆಗಾಲದಲ್ಲಿ ನಾನು ಅನೇಕ ಬಾರಿ ಬಂದಿದ್ದೇನೆ, ಆದ್ರೆ ಈ ವರ್ಷ ನಾವು ಬಂದಂತಹ ಸಂದರ್ಭದಲ್ಲಿ ಕಂಡಂತಹ ಚಿತ್ರಣ ಇದು. ಆರಂಭದಲ್ಲಿ ನಮಗೆ ಬರಗಾಲದ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿತ್ತು, ಆದ್ರೆ ಇಷ್ಟರ ಮಟ್ಟಿಗೆ ನಮಗೆ ಕೊಡುತ್ತೆ ಅಂತ ನಾನು ಯಾವತ್ತೂ ಕೂಡ ಅಂದ್ಕೊಂಡಿರ್ಲಿಲ್ಲ. ಆದ್ರೆ ನೋಡಿ, ಈಗ ವಾಸ್ತವತೆ ಈ ರೀತಿಯಲ್ಲಿ ಇದೆ. ಎಲ್ಲೂ ಕೂಡ ನೀರಿನ ಮಳೆಗಾಲ ಅನ್ನುವಂತಹ ಸೂಚನೆಯು ಕೂಡ ನಮಗೆ ಕಾಣೋದಕ್ಕೆ ಸಿಗ್ತಾ ಇಲ್ಲ. ಬೇಸಿಗೆಯಲ್ಲಿ ಯಾವ ರೀತಿಯಾದಂತಹ ಚಿತ್ರಣ ಕಂಡು ಬರ್ತಾ ಇತ್ತು ಆ ರೀತಿಯಾದಂತಹ ಚಿತ್ರಣ ಇದೆ. ಒಂಚೂರು ಹಸಿರು ಬೆಳೆದಿರ್ಬೋದು, ಯಾಕೆಂದ್ರೆ ಕಳೆದ ವಾರ ಒಂಚೂರು ಮಳೆ ಬಂದಿತ್ತು. ಅದನ್ನ ಹೊರತುಪಡಿಸಿದಂತೆ ಕಂಪ್ಲೀಟ್ ಆಗಿ ನಮಗೆ ನಾವು ಮಳೆಗಾಲದಲ್ಲಿ ಇದ್ದೇವೆ ಅನ್ನುವಂತಹ ಭಾವನೆಯನ್ನೇ ಈ ವಾತಾವರಣ ದೂರ ಮಾಡ್ತಾ ಇದೆ. ಕೊಡಗು ಅಂದಾಕ್ಷಣ ನಮಗೆ ಮಲೆನಾಡು ಅಥವಾ ಈ ಪಶ್ಚಿಮ ಘಟ್ಟ ಶ್ರೇಣಿಯ ಪ್ರದೇಶ, ಮಳೆ ಇದ್ದರೇನೆ ಇಲ್ಲಿನ ಜನರ ಜೀವನಾಡಿ ಇತ್ಯಾದಿ ಮಾತಾಡ್ತೇವೆ. ಬಟ್ ಬೇಗೂರು ಕೊಲ್ಲಿಯ ಚಿತ್ರಣವನ್ನ ನೋಡಿದಾಗ ಬಹಳ ಬೇಸರ ಆಗುತ್ತೆ. ಮಳೆಗಾಲ ಇಷ್ಟರ ಮಟ್ಟಿಗೆ ನಮಗೆ ಕಟುವಾಗಿ ಪರಿಣಮಿಸಿದೆಯಾ ಅನ್ನುವಂತ ರೀತಿಯಲ್ಲಿ ಯೋಚನೆ ಮಾಡುವ ರೀತಿಗೆ ಬಂದು ತಲುಪಿದೆ. ಗೊತ್ತಿಲ್ಲ ಮುಂದೆ ಹೇಗೆ ಆಗುತ್ತೆ, ಪರಿಸ್ಥಿತಿ ಹೇಗೆ ಇರುತ್ತೆ ಅನ್ನೋದು. ಗಂಭೀರ ಪರಿಸ್ಥಿತಿ ಇದೆ ಅನ್ನುವಂತಹ ಮುನ್ಸೂಚನೆಯನ್ನು ಬೇರೆ ಬೇರೆ ಮಾಧ್ಯಮಗಳು ವರದಿ ಮಾಡಿದ್ದಾವೆ. ಜೊತೆಗೆ ತಜ್ಞರು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಮುಂಬರುವಂತಹ ಬರಗಾಲದ ಸ್ಥಿತಿಗೆ ನಾವು ಸಜ್ಜಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಅದರ ಮುನ್ಸೂಚನೆ ಮೇಲ್ಭಾಗದಲ್ಲಿ ನಾನು ಸೂರ್ಯನ ತೋರಿಸಬಹುದಾದ್ರೆ ಕ್ಯಾಮರಾದಲ್ಲಿ ನಿಮಗೆ ಎಷ್ಟರ ಮಟ್ಟಿಗೆ ತೋರಿಸೋದಕ್ಕೆ ಸಾಧ್ಯ ಆಗುತ್ತೆ ಗೊತ್ತಿಲ್ಲ. ಉರಿ ಬಿಸಿಲು, ಈ ಬಿರು ಬೇಸಿಗೆಯಲ್ಲಿ ನಮಗೆ ಯಾವ ರೀತಿ ಸೂರ್ಯನ ಶಾಖ ಮುಟ್ಟುತ್ತೆ, ಸೂರ್ಯನ ಪ್ರಖರತೆ ನಮಗೆ ತಟ್ಟುತ್ತೆ, ಆ ರೀತಿಯಾದಂತಹ ವಾತಾವರಣ ಇದೆ. ಅಲ್ಲಿ ದೂರದಲ್ಲೆಲ್ಲೋ ಗದ್ದೆ ಕೆಲಸ ಮಾಡ್ತಾ ಇದ್ದಾರೆ, ತೋರ್ಸಕ್ ಆಗ್ತಾ ಇಲ್ಲ. ದೂರದಲ್ಲಿ ಟ್ರ್ಯಾಕ್ಟರ್ ಗದ್ದೆ ಉಳುಮೆ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಈ ಸಂದರ್ಭದಲ್ಲಿ ನಮಗೆ ಉಳುಮೆಯಾಗಿ ನಾಟಿಗೆ ಬೇಕಾದಂತಹ ಪ್ರಕ್ರಿಯೆಯನ್ನ ಶುರು ಮಾಡ್ತಾ ಇದ್ರು ಬೇರೆ ಬೇರೆ ಕಡೆಗಳಲ್ಲಿ. ಆಲ್ಮೋಸ್ಟ್ ಕೊಡಗು ಜಿಲ್ಲೆಯಲ್ಲಿ ಗದ್ದೆಗೆ ಏನೆಲ್ಲ ಪ್ರಕ್ರಿಯೆಗಳಾಗಬೇಕು ಅದೆಲ್ಲ ಶುರುವಾಗ್ತಾ ಇತ್ತು. ಆದ್ರೆ ಈ ಬಾರಿ ಅನೇಕ ಕಡೆ ಉಳುಮೆ ಮಾಡಿ ಇಟ್ಟಿದ್ದಾರೆ, ಆದ್ರೆ ಮುಂದಿನ ಪ್ರಕ್ರಿಯೆಗಳನ್ನು ನಡೆಸೋದಕ್ಕೆ ಈ ಹವಾಮಾನ ನಮಗೆ ಸಾಥ್ ಕೊಡ್ತಾ ಇಲ್ಲ. ಮುಂದೆ ಹೇಗೆ ಆಗುತ್ತೆ ಅನ್ನುವಂತ ಪ್ರಶ್ನೆ ಕೂಡ ದೊಡ್ಡ ಮಟ್ಟಿಗೆ ಕಾಡ್ತಾ ಇದೆ. ಈ ಪರಿಸ್ಥಿತಿಯನ್ನ ನಾವೆಲ್ಲ ಎದುರಿಸೋದಕ್ಕೆ ಸಜ್ಜಾಗಬೇಕು ಅನ್ನೋದರ ಮುನ್ಸೂಚನೆ ಇದು. ಬಟ್ ಯಾವ ರೀತಿ ಸಜ್ಜಾಗಬೇಕು, ಯಾವ ರೀತಿಯಾದಂತಹ ಪರಿಸ್ಥಿತಿಯನ್ನ ಫೇಸ್ ಮಾಡಬೇಕು ಗೊತ್ತಿಲ್ಲ. ಇದು ಸದ್ಯಕ್ಕೆ ಕೊಡಗಿನ ಚಿತ್ರಣ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಬಟ್ ಬೇಗೂರು ಕೊಲ್ಲಿಯ ಚಿತ್ರಣ ಹೀಗೆ ಇದೆ. ಬೇಗೂರು ಕೊಲ್ಲಿಯ ಈ ಪರಿಸ್ಥಿತಿಯನ್ನು ಅಂದಾಜಿಟ್ಕೊಂಡು ನಾವು ಮುಂದಿನ 1 ವರ್ಷದ ಅವಧಿಯ ಚಿತ್ರಣವನ್ನು ನಾವು ಕಲ್ಪನೆ ಮಾಡ್ಕೋಬಹುದು. ಎಲ್ಲದಕ್ಕೂ ಕೂಡ ನಾವು ಸಜ್ಜಾಗಿರ್ಬೇಕಾಗುತ್ತೆ. ಹಾಗೆ ಇಲ್ಲಿನ ಚಿತ್ರಣ ವಿಡಿಯೋ ಮಾಡ್ತಾ ಬಂದಾಗ ನಮಗೆ ಒಬ್ರು ಸಿಕ್ಕಿರು. ಸರ್, ನಿಮ್ಮ ಹೆಸರು? ಸುರೇಶ್ ಅಂತ. ಯಾವ ಕಿರುನಂಡ ಸುರೇಶ್ ಅವರು. ನಾನು ಅನೇಕ ಬಾರಿ ಈ ಬಾರಿ ಬಂದಿದ್ದೇನೆ, ಈ ಪ್ರದೇಶಕ್ಕೆ ಬಂದಿದ್ದೇನೆ, ಇಲ್ಲಿನ ಚಿತ್ರಣ ನೋಡಿದ್ದೇನೆ ಮಳೆಗಾಲ ಹೇಗಿರುತ್ತೆ ಅಂತ. ಈ ಬಾರಿ ಕಂಪ್ಲೀಟ್ ಡ್ರೈ ಆಗಿದೆ. ಹೇಗೆ ಅನಿಸ್ತಾ ಇದೆ ನೀವು ಹಿಂದಿನ ಮಳೆಗಾಲ ಈಗಿನ ಮಳೆಗಾಲ ನೋಡಿದಾಗ? ಬಹಳ ಒಂದು ಮುಂದಕ್ಕೆ ತಾಪತ್ರೆ ಬರುವ ಅಭಿಪ್ರಾಯದಲ್ಲಿ ಇದೆ. ಹೌದು, ಆತಂಕ. ಈ ಮಳೆ ಇಲ್ಲ ಅಂದ್ರೆ ನೆಕ್ಸ್ಟ್ ಕುಡಿಲಿಕ್ಕೆ ನೀರು ಇರೋದಿಲ್ಲ. ಮಳೆ ಬಂದು ಜಲ ಅನ್ನೋದು ಅಂತರ್ಜಲ ಬಂದ್ರೆ ನಮಗೆ ಕುಡಿಲಿಕ್ಕೆ ನೀರು ಇರುತ್ತೆ. ಆದ್ರೆ ನಮ್ಮ ಏರಿಯಾದಲ್ಲಿ ಕುಡಿಲಿಕ್ಕೆ ನೀರಿಗೆ ಅಷ್ಟು ತಾಪತ್ರೆ ಆಗಿಲ್ಲ. ಇದರ ಮೇಲೆ ಆಗ್ಬೋದೇನೋ ಅಂತ ಒಂದು
ಅಪನಂಬಿಕೆಯಲ್ಲಿ ಇದ್ದೀವಿ ಅಷ್ಟೇ. ಪ್ರತಿ ವರ್ಷ ದೊಡ್ಡ ಮಳೆ ಬಂದ ಈಗ ಜೂನ್ 3ನೇ ವಾರದಲ್ಲಿ ಜುಲೈ 3ನೇ ವಾರದಲ್ಲಿ ನಾವಿದ್ದೇವೆ. ಆಲ್ಮೋಸ್ಟ್ ಈ ಗದ್ದೆಗಳು, ಎರಡು ಬದಿಯ ಗದ್ದೆಗಳು ಕೂಡ ಕವರ್ ಆಗ್ತಾ ಇತ್ತು, ನೀರಿಂದ ಆವರ್ತಾಗ್ತಾ ಇತ್ತು. ನಾವು ಆ ಕಡೆ ಬಂಗಾಳ ಕೊಲ್ಲಿ, ಈ ಕಡೆ ಅರಬ್ಬಿ ಸಮುದ್ರ ಅಂತ ಹೆಸರು ಹಾಕೊಂಡು ಎರಡು ಕಡೆನಾ ಆ ತರ ಅಲ್ಲಿ ನೀರು ಇರ್ತಿತ್ತು. ಇಲ್ಲಿ ಈ ಬಾರಿ ಗಂಭೀರ ಪರಿಸ್ಥಿತಿ ಆಗಿದೆ. ಆರಂಭದಲ್ಲಿ ಮುನ್ಸೂಚನೆ ಇತ್ತು ಈ ಬಾರಿ ಬರಗಾಲ ಇದೆ ಅನ್ನೋದು. ಆದ್ರೆ ನಮಗೆ ಒಂದು ನಂಬಿಕೆ ಇತ್ತು ಮಳೆ ಆಗ್ತದೆ ಅಂತ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಡಿಮೆ ಆದ್ರೂ ಮಳೆ ಆಗ್ಬೋದು ಅಂತ ನಂಬಿಕೆ ಇತ್ತು. ಆದ್ರೆ ಮಳೆ ಕೈ ಕೊಟ್ಟಿದೆ ಈ ವರ್ಷ. ಮುಂದಕ್ಕೆ ಏನಾದ್ರು ಪ್ರೆಡಿಕ್ಷನ್ ಇದೆಯಾ? ಹೇಳ್ಲಿಕ್ಕೆ ಜುಲೈ 3ನೇ ವಾರ ಹೇಳಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಪುಷ್ಯ ಮಳೆ ಅಂತ ಒಂದು ಆಗೋದೊಂದಿದೆ. ಅದಕ್ಕೆ ಸೈಕ್ಲೋನ್ ಸಿಂಪ್ಟಮ್ಸ್ ಏನು ಕಾಣ್ತಾ ಇಲ್ಲ. ಅದು ಕಂಡಿದ್ರೆ ಏನಾದ್ರು ಒಂದು ಮಾಡ್ಬೋದು. ಬಿಸಿಲಿನ ಹೊಡೆತ ಕೂಡ ನಮಗೆ ಬೇಸಿಗೆ ರೀತಿಯ ಇದೆ ಬೇಸಿಗೆ ಇದೆ. RCC ಮನೆಗಳೆಲ್ಲ ಬಿಸಿಯಾಗಿ ಹೋಗಿದೆ. ಮತ್ತೆ ಹಂಚು ಮನೆ ಸ್ವಲ್ಪ ಪರವಾಗಿದೆ. ಒಂದು ವೇಳೆ ನಮಗೆ ಮುಂದಿನ 1.5 ತಿಂಗಳು 2 ತಿಂಗಳು ಮಳೆ ಬರದೆ ಹೋದ್ರೆ ಮುಂದಿನ ಪರಿಸ್ಥಿತಿ, ಮುಂದಿನ 1 ವರ್ಷದ ಪರಿಸ್ಥಿತಿ ಹೇಗಾಗ್ಬೋದು? ಕಷ್ಟ ಆಗುತ್ತೆ, ತುಂಬಾ ಕಷ್ಟ ಆಗುತ್ತೆ. ಬೆಳೆ ಆಗೋದಿಲ್ಲ. ರೈತನಿಗೆ ಭತ್ತ ಅದು ಬರೋದಿಲ್ಲ. ಈಗ ಸಾಧಾರಣ ಬೀಜ ಹಾಕಿದವರಿಗೆ ನೀರೇ ಇಲ್ಲ. ಬೀಜ ಹಾಕಿದವರಿಗೆ ಏನೋ ಆ ಕಡೆ ಈ ಕಡೆ ಏನೋ ಮಾಡ್ಕೊಂಡು ನಡೆಸ್ತಾ ಇದ್ದಾರೆ. ಮೋಟರ್ ಜೊತೆ ಹಾಕೊಂಡು ಎಲ್ಲ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಕಾಫಿಗೆ ಅಷ್ಟು ಹೊರತು ಆಗಿಲ್ಲ. ಇನ್ನೊಂದು 2 ವಾರ ಇದೇ ತರ ಆದ್ರೆ ಕಾಫಿಗೆ ಹೊರತು ಆಗ್ತದೆ. ಮೆಣಸಿಗೆ ಹೊರತು ಆಗಿದೆ. ಈ ತರದಲ್ಲಿ ಇದೆ. ಈಗ ಒಳ್ಳೆ ನೂಲು ಬರೋ ಟೈಮ್, ಮೊದಲು ಹೂ ಬರೋ ಟೈಮ್. ಹೂ ಎಲ್ಲ ಈ 2-3 ಬಿಸಿಲಿದ್ರೆ ಕಾರಣ ನಾವೇ ಅನ್ಸೋದಿಲ್ಲ. ಪರಿಸರದ ಒಳಗಡೆ ಸಮಾಜದ ಭಾಗ ಆಗಿರೋದು ಎಲ್ಲರೂ ಕೂಡ ನಾವು ಅನುಸರಿಸೋದು ಸ್ವಲ್ಪ ಕಡಿಮೆ. ಯಾಕಂದ್ರೆ ಮುಂದಕ್ಕೆ ಕಾಲಾಗ್ತಿದೆ ಹೊರತು ಯೋಚನೆ ಮಾಡೋದೇ ಇಲ್ಲ. ಮುಂದಕ್ಕೆ ಕಾಲಾಗ್ತಿದ್ವಿ. ಈಗ ಏನಿದೆ ಅದರ ಮಟ್ಟಿಗೆ ಹೋಗ್ತಾ ಇದ್ದೇವೆ. ಬಟ್ ಈಗ ಮಳೆ ಬರದಿದ್ರೆ ಮುಂದಿನ ಪರಿಸ್ಥಿತಿ ಅದ್ರ ಬಗ್ಗೆ ಯಾರು ಯೋಚನೆ ಮಾಡೋದು? ಬರದು ಹೋದ್ರೆ 1-2 ತಿಂಗಳು ಮಳೆ ಆಗದೆ ಹೋದ್ರೆ ದೊಡ್ಡ ಮಟ್ಟಿನ ನಂಬಿಕೆ ಇದೆ. ಏನಂದ್ರೆ ಈ ಗಾಳಿ ಬೀಸೋದ್ರಿಂದ ಮಳೆ ಬರಬಹುದು ಅನ್ನೋದು ನಂಬಿಕೆ ಇದೆ. ಇದೊಂದು ಪಾಯಿಂಟ್. ಯಾಕಂದ್ರೆ ಈ ಭಾಗದಲ್ಲಿ ಇರುವವರಿಗೆ ಅನುಭವ ಇರುತ್ತೆ. ಒಂದು ಮಳೆ ಗಾಳಿ ಬಂದಂತ ರೀತಿಯಲ್ಲಿ ಪ್ರತಿನಿತ್ಯ ಚಟುವಟಿಕೆ ಹೇಗಿರುತ್ತೆ, ಒಂದು ಜೋರ್ ಗಾಳಿ ಬೀಸಿದಾಗ, ನಿಧಾನ ಗಾಳಿ ಬೀಸಿದಾಗ ಅದನ್ನ ಪ್ರಿಡಿಕ್ಟ್ ಮಾಡ್ತಾರೆ. ಮತ್ತೆ ಈಗಿನ ಗಾಳಿ ನೋಡಿದಾಗ ಮಳೆ ಬರಬಹುದು. ಸ್ವಲ್ಪ ಬಿಸಿಲು, ಇಷ್ಟೊತ್ತು ಬಿಸಿಲಿಟ್ಟು ಈಗ ನೋಡಿ ಸ್ವಲ್ಪ ತಂಪು ಗಾಳಿ ಬರ್ತಾ ಇದೆ. ಮಳೆ ಬರ್ಲಿ ಅನ್ನೋದು ಪ್ರಾರ್ಥನೆ. ನಿಜವಾಗ್ಲೂ ದೇವರ ಇಚ್ಛೆ. ಮಾತಾಡಿದ್ದಕ್ಕಾಗಿ ಥ್ಯಾಂಕ್ ಯು. ಈ ವಿಚಾರವನ್ನು ನಿಮಗೆ ತಿಳಿಸಬೇಕಾಗಿತ್ತು, ಹಾಗಾಗಿ ತಿಳಿಸಿದ್ದೇನೆ. ಬೇರೆ ಬೇರೆ ಕಡೆಗಳಲ್ಲಿ ಇರುವವರಿಗೆ ಕೊಡಗಿನಲ್ಲಿ ಏನಾಗ್ತಾ ಇದೆ, ಕೊಡಗಿನಲ್ಲಿ ಜೋರು ಮಳೆ ಇತ್ಯಾದಿ ನೀವೆಲ್ಲ ನೋಡಿರ್ತೀರಿ. ಆದರೆ ವಾಸ್ತವ ಸ್ಥಿತಿ ಈ ರೀತಿ ಇದೆ. ಥ್ಯಾಂಕ್ ಯು ನೀವು ನೋಡಿದ್ದಕ್ಕಾಗಿ. ಮುಂದಿನ ಕಂಟೆಂಟ್ನಲ್ಲಿ ಸಿಗ್ತೇನೆ.